ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಈ ಸಲದ ಲೋಕಸಭಾ ಚುನಾವಣೆಗಳಲ್ಲಿ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಮಾಡಬೇಕು ಅನ್ನುವ ಪ್ರಪೋಸಲ್ಲು. ಇಂಟ್ರೆಸ್ಟಿಂಗ್ಲಿ ಅಂದರೆ INDA ಮೈತ್ರಿಕೂಟ ರಚನೆಯಾಗಿದೆ. ಮೈತ್ರಿಕೂಟಕ್ಕೆ ಇಂಥದ್ದೇ ಪಕ್ಷದ ನಾಯಕತ್ವ ಅಂತಿಲ್ಲ. ಮುಂಚೆ UPA ಅಂತ ಒಂದು ಮೈತ್ರಿಕೂಟ ಇತ್ತು. ಹೆಸರನ್ನು ಯಾಕೆ ಬದಲಿಸಲಾಯಿತು ಅಂದರೆ UPA ಮೈತ್ರಿಕೂಟ ಇದ್ದದ್ದು ಕಾಂಗ್ರೆಸ್ ನೇತೃತ್ವದಲ್ಲಿ. UPA ಹೆಸರಿನಲ್ಲೇ ಇವರೆಲ್ಲ ಒಂದಾಗ್ಬಿಟ್ರೆ ನೇತೃತ್ವ ಕಾಂಗ್ರೆಸ್ಸಿಂದು ಅಂತ ಆಗುತ್ತೆ. ಅದು ಇತರ ಪಕ್ಷಗಳಿಗೆ, ಮಿತ್ರ ಪಕ್ಷಗಳಿಗೆ ಇಷ್ಟ ಇಲ್ಲ. ಹೊಸ ಹೆಸರನ್ನು ಕೊಟ್ಟರು INDA ಮಿತ್ರಕೂಟದ ಪ್ರಧಾನಿ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದವರಾಗಿರಬೇಕು ಅನ್ನುವ ಬಯಕೆ ಕಾಂಗ್ರೆಸ್ನವರಿದ್ದರೆ ಕಾಂಗ್ರೆಸ್ನವರೇ ಹೇಳ್ತಾ ಇದ್ರು ಅದನ್ನು. ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಹೇಳಿದ್ದು ಕಾಂಗ್ರೆಸ್ನವರಲ್ಲ, ತೃಣಮೂಲ ಕಾಂಗ್ರೆಸ್ನವರು. ಮಮತಾ ಬ್ಯಾನರ್ಜಿ ಹೇಳಿದ್ದು. ಆ ನೆನ್ನೆಯ ಮೀಟಿಂಗಿನ ವಿವರಗಳು ಬರ್ತಾ ಇದ್ದಾವೆ. ಇಂಟ್ರೆಸ್ಟಿಂಗ್ ಅದು. ಮಮತಾ ಬ್ಯಾನರ್ಜಿ ಹಿಂದಿನ ದಿವಸನೇ ಬಂದಿದ್ದರು, ಮೊನ್ನೆನೇ ಬಂದಿದ್ದರು ದಿಲ್ಲಿಗೆ. ಅರವಿಂದ್ ಕೇಜ್ರಿವಾಲು, ಸ್ಟಾಲಿನ್ನು ಅನೇಕರನ್ನು ಭೇಟಿಯಾಗಿದ್ದಾರೆ. ಆ ಎಲ್ಲ ಭೇಟಿಗಳಲ್ಲಿ ಪ್ರಧಾನಿ ಅಭ್ಯರ್ಥಿ ಅಂತ ಮಾಡೋದು ಬೇಡ, ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗೋಣ, ನಾಳೆ ಮೀಟಿಂಗ್ನಲ್ಲಿ ಅದನ್ನೇ ಮಾತಾಡೋಣ ಅಂತಲೇ ಅಂದ್ರಂತೆ. ಮೀಟಿಂಗ್ ಶುರುವಾಗಿದೆ, ನೆನ್ನೆ ಮೀಟಿಂಗು. TMC ಪರವಾಗಿ ಡೆರೆಕ್ ಒಬ್ರೈನ್ ಮಾತಾಡಿದ್ದಾರೆ. ಮಮತಾ ಬ್ಯಾನರ್ಜಿ ತುಟಿ ಪಿಟಕ್ಕೆ ಅನ್ನಲಿಲ್ವಂತೆ, ಸುಮ್ಮನೆ ಕೂತ್ಕೊಂಡಿದ್ರಂತೆ. ನೀವು ಮಾತಾಡಿ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ರಂತೆ ಮಮತಾ ಬ್ಯಾನರ್ಜಿ ಅವರಿಗೆ. ನ್ಯಾಷನಲ್ ಚಾನಲಲ್ಲಿ ಬಂದಿದ್ದ ಸುದ್ದಿ ನಾನು ಹೇಳ್ತಾ ಇರೋದು ನಿಮಗೆ. ಸೋನಿಯಾ ಗಾಂಧಿ ಅವರು ಅಂದರು ನೀವು ಮಾತಾಡಿ ಅಂತ. ಮಮತಾ ಬ್ಯಾನರ್ಜಿ ಮಾತಾಡಿದಾರಲ್ಲ ನಮ್ಮ ಸಂಸದರು ಅಂದಿದ್ದಾರೆ. ಡೆರೆಕ್ ಒಬ್ರಾಯಿನ್ ರಾಜ್ಯಸಭಾ ಸದಸ್ಯರು ತೃಣಮೂಲ ಕಾಂಗ್ರೆಸ್ನಿಂದ. ಸೋನಿಯಾ ಗಾಂಧಿ ಅವರು ಮತ್ತೆ ಪ್ರೆಷರೈಸ್ ಮಾಡಿದ್ರಂತೆ, ಇಲ್ಲ ನೀವೊಂದು ನಾಲ್ಕು ಮಾತಾಡಿ ಅಂತ. ಅದು ಏನು ಮಾತಾಡಿ ಅಂದದ್ದೇ ತಪ್ಪಾಯಿತೋ ಏನೋ. ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಅಂತ ಇಟ್ಕೊಂಡು ಚುನಾವಣೆಗೆ ಹೋಗೋಣ ಅಂದ್ಬಿಟ್ರು. ಇಡೀ ಸಭೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂತೆ. ಅಂದರೆ ಮಮತಾ ಬ್ಯಾನರ್ಜಿ ಅದನ್ನು ಹೇಳಬಹುದು ಅನ್ನೋ ನಿರೀಕ್ಷೆ ಯಾರಿಗೂ ಇರಲಿಲ್ಲ. ಪಿನ್ ಡ್ರಾಪ್ ಸೈಲೆನ್ಸು, ಸೂಜಿ ಬಿದ್ದರೂ ಶಬ್ದ ಕೇಳೋ ಹಾಗೆ ಎಲ್ಲರೂ, ಅಂದರೆ ಆಶ್ಚರ್ಯ, ಆಘಾತ ಎಲ್ಲವೂ ಆದವ್ರಂಗೆ ಕುತ್ಕೊಂಡ್ಬಿಟ್ರು. ಮೌನ ಮುರಿದದ್ದು ಅರವಿಂದ್ ಕೇಜ್ರಿವಾಲ್. ಕರೆಕ್ಟ್ ಮಮತಾ ದೀದಿ ಹೇಳೋದು ಅಂದ್ರಂತೆ. ಮಲ್ಲಿಕಾರ್ಜುನ ಖರ್ಗೆ ಅವರು 52 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ಅವ್ರದ್ದು. ಸ್ಪಾಟ್ಲೆಸ್, ಅಂದರೆ ಕಳಂಕರಹಿತ ರಾಜಕೀಯ ಜೀವನ. ದಲಿತ ಸಮುದಾಯದಿಂದ ಬಂದವರು. ಈಸ್ ಅ ಸೆಲ್ಫ್ ಮೇಡ್ ಪೊಲಿಟಿಷಿಯನ್. ಯಾವುದೋ ಕುಟುಂಬ ರಾಜಕಾರಣ, ಅಪ್ಪ ಏನೋ ಆಗಿದ್ರು, ಅಜ್ಜ ಏನೋ ಆಗಿದ್ರು ಅಲ್ಲ. ಅವರ ಕಥೆನ ಹಿಂದೊಂದು ಸಲ ಹೇಳಿದ್ದೀನಿ ನಿಮಗೆ. ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಪವಾಡ, ಆಶ್ಚರ್ಯ, ಯಕ್ಷ ಪ್ರಶ್ನೆ. ಮಲ್ಲಿಕಾರ್ಜುನ್ ಹೆಂಗಿದ್ದವ್ರು ಹೆಂಗಾಗ್ಬಿಟ್ರು ಅಂತ. ದ್ಯಾಟ್ ಈಸ್ ಹಿಸ್ ಡೆಡಿಕೇಶನ್. ಇಂಥವರು ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿಬಿಟ್ರು. ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒಬ್ಬರ ಮುಖ ಒಬ್ಬರು ನೋಡ್ಕೊತಿದ್ರಂತೆ, ಏನಿದೆ ಹಿಂಗೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಜುಗರ ಅದು. ನೀವು ಫಸ್ಟ್ ಫ್ಯಾಮಿಲಿ ಆಫ್ ಕಾಂಗ್ರೆಸ್ ಪಕ್ಕಕ್ಕಿರುವಾಗ ಕಾಂಗ್ರೆಸ್ನಲ್ಲಿ ಯಾರಪ್ಪ ನಾಯಕ ಅಂದರೆ ರಾಹುಲ್ ಗಾಂಧಿ ಹೆಸರೇ ಬರುತ್ತೆ, ಯಾರು ಪ್ರಧಾನಿ ಅಭ್ಯರ್ಥಿ ಅಂದರೆ ರಾಹುಲ್ ಗಾಂಧಿ ಹೆಸರೇ ಬರುತ್ತೆ. ಅಂಥದ್ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಬಂದುಬಿಡ್ತಲ್ಲ. ಯಾರೂ ಏನು ಪ್ರತಿಕ್ರಿಯೆ ಕೊಡಲಿಲ್ವಂತೆ. ನೋ, ಹಿಂಗೆ ಆಗ ಕೂಡ್ದು ಅಂದವರು ಲಾಲು ಪ್ರಸಾದ್ ಯಾದವ್, RJD, ಜೊತೆಗೆ ನಿತೀಶ್ ಕುಮಾರ್. ಪ್ರೈಮ್ ಮಿನಿಸ್ಟರಿಯಲ್ ಕ್ಯಾಂಡಿಡೇಟ್ ಘೋಷಣೆ ಮಾಡೋದು ಬೇಡ ಅಂದವರು. ಆ್ಯಕ್ಚುಲಿ ನಿತೀಶ್ ಕುಮಾರ್ಗೆ ತಾವು ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತಿದೆ. ನಿತೀಶ್ ಕುಮಾರ್ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಲಾಲು ಪ್ರಸಾದ್ ಯಾದವ್ಗೂ ಮನಸ್ಸಿದೆ. ಬಿಹಾರಕ್ಕೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ, ಲಾಲು ಪ್ರಸಾದ್ ಮಗ ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ. ಕನ್ವೀನಿಯರ್ ಆಗಿ ಏನು INDA ಮೈತ್ರಿಕೂಟಕ್ಕೆ ಕನ್ವೀನಿಯರ್ ಆಗಿ ಅಥವಾ ಪ್ರಧಾನಿ ಅಭ್ಯರ್ಥಿಯಾಗಿ ದಿಲ್ಲಿ ರಾಜಕಾರಣಕ್ಕೆ ನಿತೀಶ್ ಕುಮಾರ್ ಹೋಗ್ಬಿಟ್ರೆ ತಮ್ಮ ಮಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ನಿರೀಕ್ಷೆ ಲಾಲು ಪ್ರಸಾದ್ ಯಾದವ್ಗೆ. ಒಂದು ಕೈ ರಾಷ್ಟ್ರ ರಾಜಕಾರಣವನ್ನು ನೋಡೇ ಬಿಡೋಣ ಅನ್ನೋ ಮನಸ್ಥಿತಿಯಲ್ಲಿ ನಿತೀಶ್ ಕುಮಾರು ಇದ್ದಾರೆ. ಮೋದಿನೂ ಹಿಂದುಳಿದ ವರ್ಗ, ನಿತೀಶ್ ಕುಮಾರು ಹಿಂದುಳಿದ ವರ್ಗ.
ಮೋದಿ 2014ರಲ್ಲಿ ಪ್ರಧಾನಿ ಅಭ್ಯರ್ಥಿ ಆದಾಗ ಅವರಿಗಿದ್ದಂಥ ಏನು ಕ್ರೆಡೆನ್ಷಿಯಲ್ಸ್ ಏನು? ಗುಜರಾತ್ ಮಾಡೆಲ್, ಗುಜರಾತ್ ಅಭಿವೃದ್ಧಿ ಮಾಡಿದ್ದಾರೆ, ಭ್ರಷ್ಟಾಚಾರದ ಆರೋಪಗಳಿಲ್ಲ. ಹಾಗೆ ಬಿಮಾರು ರಾಜ್ಯಗಳ ಪೈಕಿ ಒಂದು ರಾಜ್ಯ ಅನ್ನಿಸಿಕೊಂಡಿದ್ದ ಬಿಹಾರನಲ್ಲಿ ಉತ್ತಮ ಆಡಳಿತವನ್ನು ನಿತೀಶ್ ಕುಮಾರ್ ಕೊಟ್ಟಿದ್ದಾರೆ. ಅವರ ರಾಜಕೀಯದಲ್ಲೂ ಭ್ರಷ್ಟಾಚಾರದ ಕಳಂಕ ಇಲ್ಲ. ಅವರು ಕುಟುಂಬ ರಾಜಕಾರಣ ಮಾಡಿದವರಲ್ಲ. ಆ ಕಾರಣಕ್ಕಾಗಿ ಮೋದಿಗೆ ಕರೆಕ್ಟಾದ ಎದುರಾಳಿ ನಾನೇ ಅನ್ನೋ ಮನಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ಇದ್ದಾರೆ. ಅದಕ್ಕೆ ನಿತೀಶ್ ಕುಮಾರ್ ಹೇಳಿದ್ರಂತೆ, ಇಲ್ಲ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಆಗಂಗಿಲ್ಲ ಅಂತ. ಲಾಲೂ ಪ್ರಸಾದ್ ಯಾದವ್ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಮಾತಿಗೆ ಸುಮಾರು 12 ಪಕ್ಷಗಳು ಕರೆಕ್ಟು ಅಂದು. 28 ಪಕ್ಷಗಳ ಒಟ್ಟು ಸಭೆಯಲ್ಲಿದ್ದಿದ್ದೆ ನಿನ್ನೆ. 12 ಪಕ್ಷಗಳವರು ಓಕೆ ಅಂದಿದ್ದಾರೆ. ಉಳಿದ ಪಕ್ಷಗಳವರು ಒಂದು ತಟಸ್ಥ ಆದರೂ ಇದ್ದರು ಅಥವಾ ಬೇಡ ಅಂತಾರು ಹೇಳಿದ್ರು. ಫೈನಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಫಸ್ಟ್ ಗೆಲ್ಲೋಣ, ಎಲೆಕ್ಷನ್ ಗೆಲ್ಲೋಣ, ಮೆಜಾರಿಟಿಗೆ ಬೇಕಾದಷ್ಟು ಸಂಖ್ಯೆಗಳನ್ನು ಗಳಿಸ್ಕೊಳ್ಳೋಣ, ಆಮೇಲೆ ಪ್ರಧಾನಿ ಅಭ್ಯರ್ಥಿಯ ಬಗ್ಗೆ ಯೋಚನೆ ಮಾಡೋದ್ರಾಯಿತು ಅಂದರು. ಬಹಿರಂಗ ಹೇಳಿಕೆನೂ ಅದನ್ನೇ ಕೊಟ್ಟರು ಅವರು. ಅವ್ರ ಹೇಳಿಕೆ ಕೂಡ ಅದೇ ಆಗಿತ್ತು. ಕೇಳಿಸ್ಕೊಳ್ಳಿ. हमने पहले सभी लोग जीत के आना है, जीत के लिए क्या करना उसके बारे में हम सोचे. कौन प्राइम मिनिस्टर बनना ये बाद में की बात है. एमपीज अगर नहीं है तो प्राइम मिनिस्टर की बात करके क्या फायदा है. तो इसीलिए हम पहले अपनी संख्या बढ़ाने के लिए एक होकर सभी लोग लड़ के हम मेजॉरिटी लाने की कोशिश करेंगे. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.